Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಸ್ವಾಗತಿಸುತ್ತೇವೆ. I am teaching about answered prayers or how to get answer for prayers. ಉತ್ತರಿಸಲ್ಪಟ್ಟಿರುವ ಪ್ರಾರ್ಥನೆಗಳು ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೇಗೆ ಹೊಂದ್ಕೊಳ್ಬೇಕು ಅಂತ ಕಲಿಸ್ತಾ ಇದ್ದೇನೆ. It is very important. All of us should pray. ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು, ಅದು ಬಹಳ ಮುಖ್ಯ ನೋಡಿ. Everybody has a need. ಪ್ರತಿಯೊಬ್ಬರಿಗೆ ಬೇಡಿಕೆಗಳಿವೆ. No one can say I don't have any need. ಯಾರು ಹೇಳಕ್ಕಾಗಲ್ಲ ನನ್ಗೇನು ಬೇಕಾಗಿಲ್ಲ ಅಂತ. But good you are praying. ಆದ್ರೆ ನೀವು ಪ್ರಾರ್ಥನೆ ಮಾಡೋದು ಒಳ್ಳೇದು. Good you love God. ನೀವು ದೇವರನ್ನು ಪ್ರೀತಿಸುವುದು ಒಳ್ಳೇದು. But for what you are praying, the answer should come. ಆದ್ರೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಆ ಪ್ರಾರ್ಥನೆಗೆ ಉತ್ತರ ಹೊಂದ್ಕೊಳ್ಬೇಕು. If this doesn't come, then God cannot be glorified in your life. ನೀವು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಜೀವನದ ಮೂಲಕ ದೇವರ ನಾಮಕ್ಕೆ ಮಹಿಮೆ ಆಗಲ್ಲ. So we are studying from the Bible in what way when I pray, my prayers will be answered. ಅದಕ್ಕಾಗಿ ಬೈಬಲ್ ಇಂದ ನಾವು ಕಲಿತಾ ಇದ್ದೇವೆ, ನಾನು ಯಾವ ರೀತಿಯಲ್ಲಿ ಪ್ರಾರ್ಥಿಸಿದಾಗ ನನ್ನ ಪ್ರಾರ್ಥನೆಗೆ ಉತ್ತರಗಳು ಹೊಂದ್ಕೊಳ್ತೇನೆ. A very important teaching. ಬಹಳ ಮುಖ್ಯವಾಗಿರುವ ಬೋಧನೆ. It is very discouraging and very painful to see good believers, very good children of God, their prayers are not answered. ಬಹಳ ನೋವು ತರುವಂತದ್ದಾಗಿದೆ ಮತ್ತು ಬಹಳ ಗಲಿಬಿಲಿ ಮತ್ತು ನಿರಾಶೆಯಲ್ಲಿ ಪಡುವಂತದ್ದಾಗಿದೆ. ಏನಂದ್ರೆ ಒಳ್ಳೆ ವಿಶ್ವಾಸಿಗಳಾಗಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಉತ್ತರ ಹೊಂದ್ಕೊಳ್ಳಲ್ಲ. And after some days, after some time, some years, they say this is the will of God, brother. God doesn't want to give me. ಮತ್ತು ಕೆಲವು ದಿನಗಳಾದ್ಮೇಲೆ, ಕೆಲವು ತಿಂಗಳಾದ್ಮೇಲೆ ಅವ್ರು ಪ್ರಾರ್ಥನೆ ಮಾಡಿದಾಗ ಉತ್ತರ ಹೊಂದ್ಕೊಳ್ಳಿಲ್ಲ ಅಂದ್ರೆ ಏನ್ ಹೇಳ್ತಾರೆ ಕೊನೆಯಲ್ಲಿ? ದೇವ್ರು ನನ್ಗೆ ಕೊಡ್ಬಾರ್ದಂತ ಬಯಸ್ತಾ ಇದ್ದಾನೆ ಸಹೋದರರೇ, ಬ್ರದರ್, ಅದಕ್ಕಾಗಿನೇ ಇದೇ ದೇವ್ರ ಚಿತ್ತ, ನಾನು ಪಡ್ಕೊಳ್ಬಾರ್ದು, ಅದೇ ದೇವ್ರ ಚಿತ್ತ ಅಂತ. For example, they want a healing. ಉದಾಹರಣೆಗೆ ಅವ್ರಿಗೆ ಆ ಸ್ವಸ್ಥತೆ ಬೇಕು ಅಂದ್ರೆ they pray, ಅವ್ರು ಪ್ರಾರ್ಥನೆ ಮಾಡ್ತಾರೆ, answer doesn't come. ಸ್ವಸ್ಥತೆ ಸಿಗೋಲ್ಲ. Thank God for doctors and medicines. ಡಾಕ್ಟರ್ ಇದ್ದಾರೆ, ಎಲ್ಲ ಮೆಡಿಸಿನ್ಗಳು ಕೊಡ್ತಾರೆ, ಔಷಧಿಗಳು ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಒಳ್ಳೇದು. After some days, they believe that is the will of God for them. Pain should be there, medicine should be there. ಆದ್ರೆ ಕೆಲವು ದಿನ ಆದ್ಮೇಲೆ ಅವ್ರೇನ್ ಯೋಚನೆ ಮಾಡ್ತಾರೆ ಅಂದ್ರೆ ನೋವಿರ್ಬೇಕು, ಮೆಡಿಸಿನ್ ಗಳನ್ನೇ ತಗೊಂಡು ಮುಂದೆ ಹೋಗ್ಬೇಕು ಅಂತ ನಂಬಿಡ್ತಾರೆ. They have to survive like that. ಅವ್ರಿಗನಿಸ್ತದೆ ಇದೇ ರೀತಿಯಲ್ಲಿ ನಾನು ಬದುಕಬೇಕು. So better to learn from Bible. ಅದಕ್ಕಾಗಿಯೇ ಬೈಬಲ್ ಇಂದ ಹೇಗೆ ಉತ್ತರ ಹೊಂದ್ಕೊಳ್ಬೇಕು ಅಂತ ಕಲಿಯೋಣ. Turn your Bible to Gospel according to John 15th chapter verse 7. ನಿಮ್ ಬೈಬಲ್ಗಳನ್ನು ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ತಿರುಗಿಸ್ರಿ, 7ನೇ ವಾಕ್ಯ ಓದ್ಕೊಳ್ಳೋಣ. If you abide in me and my words abide in you, you shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. If you abide in me, that happens when you accept Jesus Christ. ಆತನಲ್ಲಿ ನೆಲೆಗೊಳ್ಳುವುದು ಅಂದ್ರೆ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಾಗ ಆಗ್ತದೆ. His words abide in you. ಮುಂದೆ ಹೇಳ್ತದೆ, ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಳ್ಳುವಾಗ You shall ask what you will, it shall be done unto you. ಆವಾಗ ನೀವು ಏನಾದ್ರೂ ಬೇಡಿಕೊಂಡ್ರೆ, ಏನಾದ್ರೂ ಪ್ರಾರ್ಥಿಸಿದ್ರೆ ಅದು ನಿಮ್ಗೆ ಸಿಗ್ತದೆ. So when I accept Jesus Christ in my heart, when I accept him as my Lord, I become a child of God. ಯೇಸು ಕ್ರಿಸ್ತನನ್ನು ಕರ್ತನಾಗಿ ಸ್ವೀಕಾರ ಮಾಡಿಕೊಂಡಾಗ ನಾನು ದೇವರ ಮಗು ಆಗ್ತೇನೆ. God becomes my father. ದೇವರು ನನ್ನ ಅಪ್ಪ ಆಗ್ತಾನೆ. Then my relationship with God is not God and man, father and child. ಅವಾಗ ಏನಾಗ್ತದೆ, ನನ್ನ ಮತ್ತು ದೇವರ ಸಂಬಂಧ ಏನಿದೆ ಅಲ್ಲ, ಅದು ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧ ಅಲ್ಲ, ಆದ್ರೆ ಅಪ್ಪ ಮತ್ತು ಮಗುವಿನ ನಡುವೆ ಇರುವಂತ ಸಂಬಂಧ. Like child goes to father, I go to him. ಹೇಗೆ ಮಗು ತಂದೆ ಹತ್ರ ಹೋಗ್ತದೋ ಅದೇ ರೀತಿಯಲ್ಲಿ ನಾವು ನಮ್ಮ ತಂದೆ ಹತ್ರ ಹೋಗ್ತೇವೆ. But he wants his word should abide in our heart. ಆದ್ರೆ ಆತನು ಬಯಸ್ತಾನೆ, ಆತನ ವಾಕ್ಯವು ನಮ್ಮ ಹೃದಯದಲ್ಲಿ ನೆಲೆಗೊಳ್ಬೇಕು, ಹೃದಯದಲ್ಲಿ ಇರಬೇಕು. Now always I tell this, when you pray, when God answers, there are two people involved. You are praying here, God is answering. God is also involved. ನಾನು ಯಾವಾಗ್ಲೂ ಹೇಳ್ತೇನೆ ಕೇಳ್ರಿ,
ನೀವು ಪ್ರಾರ್ಥನೆ ಮಾಡ್ತೀರಾ, ಪ್ರಾರ್ಥನೆ ಮಾಡಿದಾಗ ಉತ್ತರ ಹೊಂದ್ಕೊಂಡಾಗ ಇಬ್ಬರು ಅಲ್ಲಿ ಒಳಗೆ ಕಾರ್ಯ ಮಾಡ್ತಾ ಇದ್ದಾರೆ. ಮೊದಲನೇದು ನೀವು ಪ್ರಾರ್ಥನೆ ಮಾಡೋದು, ಎರಡನೇದು ದೇವರು ಉತ್ತರ ಕೊಡುವುದು. God is always good, He is always right. ದೇವರು ಯಾವಾಗಲೂ ಒಳ್ಳೆಯಾತನಾಗಿದ್ದಾನೆ, ಆತನು ಯಾವಾಗಲೂ ಸರಿಯಾಗಿದ್ದಾನೆ. The problem is with us. ಆದ್ರೆ ಸಮಸ್ಯೆ ಎಲ್ಲಿದೆ? ನಮ್ಮಲ್ಲಿ ಇದೆ. He is unchanging God. ನಮ್ಮ ದೇವರು ಬದಲಾಗದ ದೇವರು. We have to change. ಆದ್ರೆ ನಾವು ಬದಲಾಗಬೇಕು. He wants us to pray. ದೇವರು ಬಯಸ್ತಾರೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ. Why God answers prayer? ಯಾಕೆ ದೇವರು ಪ್ರಾರ್ಥನೆಗಳಿಗೆ ಉತ್ತರ Because ಕೊಡ್ತಾರೆ? that is prayer itself is a God's idea. ಯಾಕೆಂದರೆ ಪ್ರಾರ್ಥನೆ ಮಾಡುವಂತದೇ ದೇವರ ಆಲೋಚನೆ. When we pray, God releases His power. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ಶಕ್ತಿಯನ್ನು ನಮ್ಮ ಮೂಲಕ ಬಿಡುಗಡೆ ಮಾಡ್ತಾರೆ. Hallelujah. Then why His word should abide in us? ಅಂದ್ರೆ ಯಾಕೆ ಆತನ ವಾಕ್ಯಗಳು ಬರೆಯಲ್ಪಟ್ಟಿದೆಯಲ್ಲ, ಆತನ ವಾಕ್ಯವು ನಮ್ಮಲ್ಲಿ ಯಾಕೆ ನೆಲೆಗೊಳ್ಳಬೇಕು? You can pray and go and ask God, give me. We can tell, we can come off. Why the word of God should abide in us? ನಾವು ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಕೊಡು ಅಂತ ಕೇಳಿದ್ರಾಗ ದೇವ್ರು ಕೊಡ್ಬೇಕಲ್ಲ. ಯಾಕೆ ದೇವ್ರು ಹೇಳ್ತಾ ಇದ್ರೆ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಳ್ಳಬೇಕು? ಅದು ಯಾಕೆ? 1 John ನೋಡ್ಕೊಳ್ಳೋಣ. ಮೊದಲನೇ ಯೋಹಾನ 5th chapter 5ನೇ ಅಧ್ಯಾಯ verse 14 and 15. ಮೊದಲನೇ ಯೋಹಾನ 5ನೇ ಅಧ್ಯಾಯ 14-15. And this is the confidence that we have in Him, that if we ask anything according to His will, He heareth us. And if we know that He heareth us, whatsoever we ask, we know that we have the petitions that we desire of Him. ಮೊದಲನೇ ಯೋಹಾನ 5ನೇ ಅಧ್ಯಾಯ 14-15. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದುಗಳ ಎಲ್ಲವೂ ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. He says, this is the confidence we have in Him. ಆತನು ಹೇಳ್ತಾನೆ ನಮಗೆ ಆತನಲ್ಲಿ ಇಂಥ ಭರವಸೆ ಇದೆ. Say in English, this is the confidence I have. ನನಗೆ ಇಂತಹ ಭರವಸೆ ಇದೆ. Before praying, that confidence is very important. ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ಆ ಭರವಸೆ ಇರೋದು ಮುಖ್ಯ. What is the confidence? ಏನ್ ಭರವಸೆ? When I pray, He will hear. ಭರವಸೆ ಏನಂದ್ರೆ ನಾನ್ ಪ್ರಾರ್ಥಿಸಿದಾಗ ದೇವರು ಉತ್ತರ ಕೊಡ್ತಾನೆ. He is my Father. ಆತನ ನನ್ನ ತಂದೆ ಆಗಿದ್ದಾನೆ. Every prayer He will answer. ಪ್ರತಿಯೊಂದೊಂದು ಪ್ರಾರ್ಥನೆಗೂ ಆತನ ಉತ್ತರ ಕೊಡ್ತಾನೆ. But John says, if we ask anything according to His will, He hears us. ಇಲ್ಲೇನು ಹೇಳ್ತಾ ಇದ್ದಾನೆ ಯೋಹಾನನು? ನಾವು ದೇವರ ಚಿತ್ತಾನುಸಾರವಾಗಿ ಏನಾದ್ರೂ ಬೇಡಿಕೊಂಡ್ರೆ ಆತನು ಕೇಳ್ತಾನೆ. Hallelujah. Say in English, if I ask anything according to His will, He hears me. ನನ್ನಿಂದ ಹೇಳ್ರಿ, ನಾನು ದೇವರ ಚಿತ್ತದ ಪ್ರಕಾರ ಏನಾದ್ರೂ ಬೇಡಿಕೊಂಡ್ರೆ ಆತನು ಕೇಳ್ತಾನೆ. Now one question. ಇವಾಗ ಒಂದ್ ಪ್ರಶ್ನೆ. Somebody is sick. ಯಾರೊಬ್ರು ಕಾಯಿಲೆಯಲ್ಲಿದ್ದಾರೆ, ರೋಗಿಯಾಗಿದ್ದಾರೆ ಅಂದ್ರೆ Doctors give hope. ಡಾಕ್ಟರ್ ಹೇಳ್ತಾರೆ ನಿರೀಕ್ಷೆನೇ ಇಲ್ಲ, ಏನು ಮಾಡಕ್ಕಾಗಲ್ಲ. Now what is His will? ದೇವರ ಚಿತ್ತ ಆ ವ್ಯಕ್ತಿಗಾಗಿ ಏನಾಗಿದೆ? I got one prayer request. We pray God's will. My father is serious, pray God's will. ನನ್ಗೊಬ್ರು ಹೀಗೆ ಪ್ರೇಯರ್ ರಿಕ್ವೆಸ್ಟ್ ಕಳಿಸಿದ್ರು, ನಮ್ಮ ಅಪ್ಪ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ದೇವ್ರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡಿ. Means they are not sure whether he is going to live or die. ಅದರ ಅರ್ಥ ಏನಂದ್ರೆ ಅವ್ರು ಜೀವಿಸ್ತಾರೋ ಅವ್ರು ಸಾಯ್ತಾರೋ ಅಂತ ಅವ್ರಿಗೆ ಗೊತ್ತಿಲ್ಲ. They are telling God, let thy will be done, Lord. If you want to take him, you take him. If you want him to live, let him live. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ದೇವ್ರ ನಿನ್ ಚಿತ್ತ ಆಗ್ಲಿ, ದೇವ್ರೆ ನೀನ್ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಅವ್ನು ಜೀವಿಸ್ಲಿ. God will not take anybody soon. ದೇವರು ಯಾರಿಗೂ ಕೂಡ ಅತಿ ಬೇಗನೆ ಒಯ್ಯುವುದಿಲ್ಲ. God said, I will satisfy with long life. ದೇವರು ಹೇಳ್ತಾರೆ, ನಾನ್ ನಿಮ್ಮನ್ನು ದೀರ್ಘಾಯುಷ್ಯನಿಂದ ತೃಪ್ತಿ ಪಡಿಸ್ತೇನೆ. I saw the prayer request. I want to reply that person. ಆ ವ್ಯಕ್ತಿ ನಾನು ಕಳಿಸಿರುವಂತ ಪ್ರಾರ್ಥನೆ ವಿಜ್ಞಾಪನೆ ನೋಡಿ ಆ ವ್ಯಕ್ತಿಗೆ ನಾನು ಉತ್ತರ ಕಳಿಸಬೇಕು ಅಂತ ಬಯಸ್ತೇನೆ. It is so sad. 2 days before they send it,
ಅದು 2 ದಿನ ಹಿಂದೆ ಅವ್ರು ಕಳ್ಸಿರೋದು. I want to reply, His will is long life. Then why to pray? What is a God's will? ಅದಕ್ಕಾಗಿ ನಾನು ಅವರಿಗೆ ಕಳಿಸಿ ಹೇಳ್ಬೇಕಂತಂದಿದೆ, ದೇವರ ಚಿತ್ತವೇ ದೀರ್ಘಾಯುಷ್ ಆಗಿದೆ, ದೇವರ ಚಿತ್ತವೇ ಅವರು ಆರೋಗ್ಯದಲ್ಲಿರುವಂತದ್ದಾಗಿದೆ. ಯಾಕೆ ದೇವರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡಿ? 2 days before I didn't see it. I didn't notice it. 2 ದಿನ ಹಿಂದೆ ಅವ್ರು ಕಳ್ಸಿರೋ ಆ ಮೆಸೇಜ್ ನಾನು ಓದಿರ್ಲಿಲ್ಲ. I just scroll it. Then I found out today he has gone to be with the Lord. ಆದ್ರೆ ಇವತ್ತು ನಾನು ನೋಡಿದಾಗ ನನ್ಗೆ ಗೊತ್ತಾಯ್ತು ಆ ವ್ಯಕ್ತಿ ಇವಾಗ ದೇವರೊಟ್ಟಿಗೆ ಇರುವುದಕ್ಕಾಗಿ He is ಹೋಗಿದ್ದಾರೆ. a wonderful man of God. ಅದ್ಭುತವಾಗಿರುವಂತ ದೇವರ ಸೇವಕರು. He has done great ministry. ಅವರು ಬಹಳ ದೊಡ್ಡ ಸೇವೆಗಳನ್ನು ಮಾಡಿದ್ದಾರೆ. It is very important. You just imagine people of God. When they pray, they don't know His will. ನೋಡ್ರಿ, ಇದು ಬಹಳ ಮುಖ್ಯವಾಗಿದೆ. ದೇವರ ಜನರೇ ಅವ್ರು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತ ತಿಳಿದಿಲ್ಲ. If you don't know His will, then prayer even He can't hear. ಆತನ ಚಿತ್ತವನ್ನು ತಿಳಿಲಾರದೆ ನೀವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಆತನು ಕೇಳಲ್ಲ. Now, how to know His will? ದೇವರ ಚಿತ್ತ ಹೆಂಗ್ ತಿಳಿಬೇಕು? For example, ಉದಾಹರಣೆಗೆ, if I want some things to be done, ನಾನು ಕೆಲವು ಕೆಲಸಗಳು ಆಗ್ಬೇಕು ಅಂತ ಬಯಸಿದಾಗ I will tell, do like this, do like that, do like that. He says, this man wants like this, you can do it. ನಾನು ಹೇಳ್ತೇನೆ ಯಾರಿಗಾದ್ರು ಹಿಂಗ್ ಮಾಡಿ, ಹೀಗ್ ಮಾಡಿ, ಹೀಗ್ ಮಾಡಿ. ಸೊ ಆ ವ್ಯಕ್ತಿ ಏನ್ ಮಾಡ್ತಾರೆ, ಓ ಹೀಗೆ ಮಾಡಂತ ಹೇಳಿದ್ರಲ್ಲ ಅದೇ ಪ್ರಕಾರ ಮಾಡ್ತಾರೆ. What is God's will? ದೇವರ ಚಿತ್ತ ಏನು? God's will is His word. ದೇವರ ಚಿತ್ತ ದೇವರ ವಾಕ್ಯವಾಗಿದೆ. Hallelujah. Hallelujah. Say in English, God's will is His word. ಕನ್ನಡದಲ್ಲಿ ಹೇಳಿ, ದೇವರ ಚಿತ್ತವೇ ದೇವರ ವಾಕ್ಯವಾಗಿದೆ. ದೇವರ ಚಿತ್ತವೇ ದೇವರ ವಾಕ್ಯವಾಗಿದೆ. So how we should pray now? If we pray according to His word, He hears us. ನಾವು ಆತನ ವಾಕ್ಯದ ಪ್ರಕಾರ ಪ್ರಾರ್ಥಿಸಿದಾಗ ಆತನು ಕೇಳ್ತಾನೆ. Amen. Say one more time. If I pray according to His word, He hears me. ನನ್ನಿಂದ ಹೇಳಿದ್ರೆ, ಆತನ ವಾಕ್ಯದ ಪ್ರಕಾರ ನಾನು ಪ್ರಾರ್ಥಿಸಿದಾಗ ಆತನು ಕೇಳ್ತಾನೆ. I remember a long time back somebody said, Pastor, we want to buy a computer, we applied for loan, please pray it should be sanctioned. ಕೆಲವು ವರ್ಷಗಳಿಂದ ಯಾರು ನನಗೆ ಹೇಳಿದ್ರು, ಪಾಸ್ಟ್ರೆ ನಾವು ಕಂಪ್ಯೂಟರ್ ಖರೀದಿ ಮಾಡ್ಬೇಕಂತಿದ್ದೀವಿ, ಆದ್ರೆ ಅದ್ರ ಸಲಕ ಸಾಲವನ್ನು ಅಪ್ಲೈ ಮಾಡಿದ್ದೇವೆ. So pray ಪ್ರಾರ್ಥನೆ ಮಾಡ್ರಿ, it should be sanctioned. ಆ ಸಾಲ ಯಾವ್ದು ಲೋನ್ ಇದೆಯಲ್ಲ ಅದು ಸ್ಯಾಂಕ್ಷನ್ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ರಿ. I said I will not pray. ನಾನು ಹೇಳಿದೆ ನಾನು ಪ್ರಾರ್ಥನೆ ಮಾಡಲ್ಲ. They got angry on me. ಅವ್ರು ನನ್ನ ಮೇಲೆ ಬಹಳ ಸಿಟ್ಟು ಬಂತು. No, bank manager said he will give today. ಅವ್ರು ಹೇಳ್ತಾರೆ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಅವ್ರು ಹೇಳಿದ್ದಾರೆ ಇವತ್ತು ನನಗೆ ಲೋನ್ ಕೊಡ್ತಾರೆ ಅಂತ. Bank manager will give. ಬ್ಯಾಂಕ್ ಮ್ಯಾನೇಜರ್ ಅವ್ರು ಕೊಡ್ಬೋದು. But that is not His will. ಆದ್ರೆ ಅದು ದೇವರ ಚಿತ್ತ ಅಲ್ಲ. His will is you shall not borrow but lend to many nations. ದೇವರ ಚಿತ್ತ ಏನು? ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ಆದ್ರೆ ಅನೇಕ ದೇಶಗಳಿಗೆ ಸಾಲ ಕೊಡುವಿರಿ. Hallelujah. Say in English, I shall not borrow but will lend to many nations. ನಾನು ಸಾಲ ತೆಗೆದುಕೊಳ್ಳಲ್ಲ, ಆದರೆ ಅನೇಕ ದೇಶಗಳಿಗೆ ಸಾಲ ಕೊಡುವೆನು. We have to pray the word. ನಾವು ದೇವರ ವಾಕ್ಯವನ್ನೇ ಪ್ರಾರ್ಥಿಸಬೇಕು. Hallelujah. When we pray according to the word, He hears us and He answers our prayer. ದೇವರ ವಾಕ್ಯದ ಪ್ರಕಾರ ಪ್ರಾರ್ಥಿಸಿದಾಗ ದೇವರು ಕೇಳ್ತಾರೆ, ದೇವರು ಉತ್ತರ ಕೊಡ್ತಾರೆ. Now my question, you should answer honestly, okay? ನಾನು ಪ್ರಶ್ನೆ ಕೇಳ್ತೇನೆ, ನಿಜ ನಿಜ ಉತ್ತರ ಕೊಡ್ಬೇಕು. Tell me when you pray and tell me when you don't pray. ನೀವ್ ಹೇಳ್ರಿ, ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಿ, ಯಾವಾಗ ಪ್ರಾರ್ಥನೆ ಮಾಡಲ್ಲ? ಯಾವ್ಯಾವ ಸಮಯದಲ್ಲಿ ಪ್ರಾರ್ಥಿಸ್ತೀರಾ, ಯಾವ್ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಲ್ಲ? Hello. Or for what you pray, what you don't pray. ಅಥವಾ ಯಾವ ವಿಷಯಗಳಿಗಾಗಿ ಪ್ರಾರ್ಥಿಸ್ತೀರಿ, ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಲ್ಲ? Okay, that's fine. Which we can do, we don't pray. That's good. ಯಾವ್ದು ಕೆಲಸ ನಮ್ ಕೈಯಿಂದ ಆಗ್ತದೆ ಅದಕ್ಕಾಗಿ ಪ್ರಾರ್ಥನೆ ಮಾಡಲ್ಲ. ಯಾವ್ದು ಕೆಲಸ ನಮ್ಗೆ ಅಸಾಧ್ಯ ಅಂತ ಅನಿಸ್ತಾ ಅದಕ್ಕಾಗಿ ಪ್ರಾರ್ಥಿಸ್ತೇವೆ. But sometimes we know we have to pray, we don't pray. ಕೆಲವೊಂದ್ಸಲ ಹೇಗಿದೆ ಅಂದ್ರೆ ನಮಗ್ ಗೊತ್ತು ಪ್ರಾರ್ಥನೆ ಮಾಡ್ಬೇಕು ಅಂತ ಅಂದ್ರೂ ಪ್ರಾರ್ಥನೆ ಮಾಡಲ್ಲ. Yes or no? ಹೌದಾ? When is that? ಅದು ಯಾವಾಗ? We know we have to pray, but still we don't pray. ನಮಗ್ ಗೊತ್ತು ಪ್ರಾರ್ಥನೆ ಮಾಡಬೇಕು, ಇಂಥ ಸ್ಥಿತಿಯಲ್ಲಿ ಪ್ರಾರ್ಥಿಸ್ಬೇಕು ಅಂತ ಅಂದ್ರೂ ಪ್ರಾರ್ಥನೆ ಮಾಡಲ್ಲ. Hello.
we don't feel like prayer. Anytime you felt like this, I don't feel like praying. ಕೆಲವೊಂದ್ಸಲ ನಮ್ಗೆ ಅನಿಸ್ತದೆ ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ಸ್ತಾನೆ ಇಲ್ಲ, So we don't pray. ಅದಕ್ಕೆ ಪ್ರಾರ್ಥನೆ ಮಾಡಲ್ಲ. So you will ask, why you didn't read Bible? I didn't feel like reading Bible. I didn't read Bible. ಕೆಲವು ಜನರು ಹೇಳ್ತಾರೆ, ಯಾಕೆ ಕೇಳಿದಾಗ ಯಾಕೆ ಬೈಬಲ್ ಓದಿಲ್ಲ ಅಂದ್ರೆ ಬೈಬಲ್ ಓದ್ಬೇಕಂತ ಅನ್ಸಿಲ್ಲ, ಅದಕ್ಕೆ ಬೈಬಲ್ ಓದ್ಲಿಲ್ಲ. Or sometimes we get discouraged, we don't pray. ಕೆಲವೊಂದ್ಸಲ ಅಂತೂ ನಮ್ಗೆ ಬಹಳ ಇಷ್ಟು ನಿರಾಶೆ ಆಗ್ಬಿಡ್ತದೆ, ಅದಕ್ಕೆ ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಪ್ರೇಯರ್ ಮಾಡಲ್ಲ. How long I'm praying, it's not happening, so I will not pray. ಎಷ್ಟು ಪ್ರಾರ್ಥನೆ ಮಾಡ್ಬೇಕು, ಎಷ್ಟಂತ ಪ್ರೇಯರ್ ಮಾಡ್ಬೇಕು, ಎಷ್ಟು ಸಲ ಪ್ರೇಯರ್ ಮಾಡಿದ್ರು ಸಿಗಲೇ ಆಗದ, ಏನು ಆಗಲ್ಲ, ಯಾಕೆ ಪ್ರೇಯರ್ ಮಾಡಿ? That particular thing, you think other things you will pray. That one, God is not answering, so I will not pray now. I'll stop it. ಎಲ್ಲ ಬೇರೆ ಎಲ್ಲ ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ಅದು ಒಂದೇ, ಇದು ಅಂತೂ ದೇವ್ರು ಉತ್ತರನೇ ಕೊಡಲಾಗೇನಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡಲ್ಲ. Number one, you should know what God's word says about that problem. ಮೊದಲನೇದಾಗಿ ಆ ಸಮಸ್ಯೆದ ಬಗ್ಗೆ ದೇವರ ವಾಕ್ಯ ಏನ್ ಹೇಳ್ತಿದೆ ಅಂತ ಗೊತ್ತು ಮಾಡಿ. What God has promised, that is very important. ದೇವರು ಆ ಒಂದು ಸಮಸ್ಯೆಗಾಗಿ ಏನ್ ವಾಗ್ದಾನ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. If you know the promise, then you will not stop. ವಾಗ್ದಾನ ತಿಳ್ಕೊಂಡ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ನಿಲ್ಲಿಸೋಲ್ಲ. Okay, now turn your Bible to Luke 18th chapter. ಇವಾಗ ನಿಮ್ಮ ಬೈಬಲ್ಗಳನ್ನು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 1. ಲೂಕ 18:1. And he spake a parable unto them to this end, that men ought always to pray and not to faint. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದ್ದನು. Shall we repeat in Kannada? ನನ್ನಿಂದ ಹೇಳ್ರಿ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. So Jesus told one story. ಯೇಸು ಸ್ವಾಮಿ ಇಲ್ಲಿ ಒಂದು ಕತೆ ಹೇಳ್ತಾ ಇದ್ದಾರೆ. Hallelujah. He is a very good teacher. ನೋಡ್ರಿ, ಯೇಸು ಸ್ವಾಮಿ ಒಳ್ಳೆಯ ಬೋಧಕರು. If he wants to teach something, he will tell one story. ಏನಾದ್ರೂ ಕಲಿಸ್ಬೇಕು ಅಂದ್ರೆ ಕತೆ ಹೇಳ್ತಾರೆ. Now he is telling one story why you should pray, you should not faint. ಇಲ್ಲಿ ಯೇಸು ಸ್ವಾಮಿ ಯಾಕೆ ಬೇಜಾರು ಪಡದೆ ಬೇಸರಗೊಳ್ಳದೆ ಯಾಕೆ ಪ್ರಾರ್ಥಿಸಬೇಕು ಅಂತ ಕತೆ ಹೇಳ್ತಾ ಇದ್ದಾರೆ. Do we stop prayer because we feel tired, we feel fainted? ನಮ್ಗೆ ಬೇಜಾರಾಗ್ತಾ ಇದೆ ಅಥವಾ ಆಯಾಸ ಆಗ್ತಾ ಇದೆ ಅಂತ ನಾವು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೇವಾ? Sometimes it happens. ಕೆಲವೊಂದ್ಸಲ ಆಗ್ತದೆ. Now listen to this story. ಈ ಕತೆ ಕೇಳ್ರಿ. We'll read in Kannada. ಕನ್ನಡದಲ್ಲಿ ಓದ್ತೇನೆ. Verse 2 to 8. 2ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಧ್ಯಾನ ಇಟ್ಟು ಕೇಳ್ರಿ, ನಾನು ಓದ್ತೇನೆ. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದ್ದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. Hallelujah. Now listen to this story. ಈ ಕಡೆ ಕೇಳ್ರಿ. There is one judge. ಇಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ. Judge. Judge. Everybody understands. ಜಡ್ಜ್ ಅರ್ಥ ಆಗ್ತದೆ. Court la judge will be there. That fellow is not a good man. ಈ ಜಡ್ಜ್ ಇರುವಂತ ವ್ಯಕ್ತಿ ಆತನು ಒಳ್ಳೆ ಮನುಷ್ಯ ಅಲ್ಲ. He is not feared God.
ಆತನು ದೇವರಿಗೆ ಹೆದರುವವನಲ್ಲ. He doesn't fear any man also. ಮನುಷ್ಯನಿಗೆ ಕೂಡ ಹೆದರಲ್ಲ. Means he can give wrong judgments. ಅದರ ಅರ್ಥ ಏನಂದ್ರೆ ಆತನು ತಪ್ಪಾಗಿರುವಂತ ತೀರ್ಪುಗಳನ್ನು ಕೊಡಬಹುದು. If the judge doesn't fear God, doesn't fear man, means he will take money from rich people. He will do whatever he wants. ಈ ಜಡ್ಜ್ ಆತನು ದೇವರಿಗೆ ಭಯ ಪಡ್ತಾ ಇಲ್ಲ, ಮನುಷ್ಯರಿಗೂ ಭಯ ಪಡ್ತಾ ಇಲ್ಲ ಅಂದ್ರೆ ಆತನು ಶ್ರೀಮಂತರಿಂದ ಹಣ ತಗೊಂಡು ತಪ್ಪಾಗಿರುವಂತ ತೀರ್ಪುಗಳನ್ನು ಕೊಡಬಹುದು. That type of judge is very bad man. ಅಂತಹ ಜಡ್ಜ್ ಆಗಿದ್ದ, ಕೆಟ್ಟ ಜಡ್ಜ್ ಆಗಿದ್ದ. And one widow went to him. ಆತನ ಹತ್ರ ಒಬ್ಬಕ್ಕೆ ವಿಧವೆ ಹೋಗ್ತಾಳೆ. And she wants a justice. ಆಕೆಗೆ ನ್ಯಾಯ ಬೇಕಾಗಿತ್ತು. Somebody is troubling her. She goes and asks him, give me a judgment. Give me, help me. ಅವಳು ಹೋಗಿ ಆತನಿಗೆ ಇಷ್ಟೊಂದು ಕಾಡಿಸ್ತಾಳೆ ಏನಂದ್ರೆ ನನ್ಗೆ ನ್ಯಾಯ ಕೊಡು, ನನ್ಗೆ ನ್ಯಾಯ ಕೊಡು. This is a poor widow. ನೋಡ್ರಿ, ಈ ವಿಧವೆ ಆಕೆ ಬಡವಳು. I don't think she had a money to go and bribe him. ನನ್ಗೆ ಗೊತ್ತಿಲ್ಲ ಆಕೆಗೆ ಅವನ ಹತ್ರ ಹೋಗಿ ಲಂಚ ಕೊಡುವಷ್ಟು ಹಣ ಇತ್ತೋ ಇಲ್ಲೋ. This fellow will not listen to anybody. ಈ ಒಂದು ಜಡ್ಜ್ ಯಾರಾಗಿದ್ದಾನೆ ಆತನ ಯಾರ ಮಾತನ್ನು ಕೇಳಲ್ಲ. But night and day she troubled him. ಆದ್ರೆ ಈ ವಿಧವೆ ಆಕೆ ಹಗಲು ರಾತ್ರಿ ಆತನನ್ನು ಕಾಡಿಸ್ತಾ ಇದ್ದ. I think morning when he opened the door she was there. ಬಹುಶಃ ಮುಂಜಾನೆ ಆತನು ಬಾಗಿಲು ತೆರೆದಾಗ ಆಕೆ ನಿಂತಿದ್ದ. When he went to court she was there. ಹೋಟೆಲ್ ಇದ್ದಾಗ ಮತ್ತೆ ಅಲ್ಲಿ when he wanted to sleep he was there. She was always crying, asking, help me, help me, help me. He says, this widow troubled me day and night. ಅದಕ್ಕಾಗಿ ಆಕೆ ಯಾವಾಗ್ಲೂ ಕೇಳ್ತಾನೆ ಇರ್ತಾಳೆ, ನ್ಯಾಯ ಕೊಡು, ನ್ಯಾಯ ಕೊಡು, ಸಹಾಯ ಮಾಡು ಅಂತ. ಅವನು ಹೇಳ್ತಾನೆ, ಈ ವಿಧವೆ ಹಗಲು ರಾತ್ರಿ ನನ್ನನ್ನು ಕಾಡಿಸಿದ್ಲು. Because she troubled, I will do for her. ಅವಳು ಇಷ್ಟೊಂದು ಕಷ್ಟ ಕೊಟ್ಟಿರುವ ಕಾರಣ ಅವಳಿಗೆ ನ್ಯಾಯ ಕೊಡ್ತೇನೆ. This story, is it clear? ಈ ಕಥೆ ಅರ್ಥ ಆಯ್ತಾ? Hallelujah. How many people are in this story? ಈ ಕಥೆಯಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು? ಇಬ್ಬರು ತೋರಿಸಬೇಕು. ಎಷ್ಟು? Okay, who is the first one? ಮೊದಲನೇ ವ್ಯಕ್ತಿ ಯಾರು? ಜಡ್ಜ್. What type of judge is good judge or bad judge? ಎಂತ ಜಡ್ಜ್? ಒಳ್ಳೆ ಜಡ್ಜ, ಕೆಟ್ಟ ಜಡ್ಜ? One more person? ಇನ್ನೊಬ್ಬ ವ್ಯಕ್ತಿ ಯಾರು? Okay. Now the story is over. ಕತೆ ಮುಗ್ದೋಯ್ತು. Now Jesus is telling about prayer. ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದಾರೆ. He is relating this story to prayer. ಯೇಸು ಸ್ವಾಮಿ ಈ ಕಥೆಯನ್ನು ಪ್ರಾರ್ಥನೆಗೆ ಹೋಲಿಸ್ತಾ ಇದ್ದಾರೆ. Why he is telling this story? ಯಾಕೆ ಈ ಕಥೆಯನ್ನು ಹೇಳಿದ್ರು? Men not always to pray but not faint. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದಕ್ಕಾಗಿ. You should not pray and stop. You should continue to pray. ಅರ್ಥ ಏನಂದ್ರೆ ಪ್ರಾರ್ಥನೆ ಮಾಡಿ ನಿಲ್ಲಿಸಬಾರ್ದು, ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು. Easily, if that unjust judge, if he can help her because she troubled, how much more the judge of all the earth will answer those who cry day and night before him. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಅನ್ಯಾಯ ಮಾಡುವಂತ ಜಡ್ಜ್, ಆ ಕೆಟ್ಟ ಜಡ್ಜ್, ಈ ವಿಧವೆ ಆಕೆ ಪದೇ ಪದೇ ಆತನಿಗೆ ಕಾಡಿಸ್ತಾ ಇರುವ ಕಾರಣ ಆಕೆಗೆ ನ್ಯಾಯ ಕೊಟ್ಟಿದ್ರಲ್ಲಿ ನಾನು ಎಲ್ಲ ಈ ಭೂಲೋಕಗೆ ಇರುವಂತ ನ್ಯಾಯಾಧಿಪತಿ ಆಗಿರುವಾಗ ನಿಮ್ಗೆ ಎಷ್ಟು ಹೆಚ್ಚಾಗಿ ಮಾಡುವುದಿಲ್ಲ. He says in verse 9, I'll tell you that he will avenge them, he will answer them speedily. ಮತ್ತು ಅಲ್ಲಿ 8ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತನು ಅವರಿಗೆ ಬೇಗವಾಗಿ ನ್ಯಾಯ ತೀರಿಸುವನು. Say in Kannada, all of you. ನನ್ನಿಂದ ಹೇಳಿ, ಬೇಗವಾಗಿ ನ್ಯಾಯ ತೀರಿಸುವನು. Means your answer for prayer will come speedily. ಅದರ ಅರ್ಥ ಏನಂದ್ರೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ಬೇಗ, ಅತಿ ಬೇಗನೆ ಬರ್ತದೆ. Hallelujah. Say in English, answer for my prayer will come speedily. ನನ್ನ ಪ್ರಾರ್ಥನೆಗಳಿಗೆ ಉತ್ತರವು ಅತಿ ಬೇಗನೆ ಬರ್ತದೆ. Because now I am praying according to his word, according to his will. ಯಾಕೆಂದ್ರೆ ಇವಾಗ ನಾನು ಆತನ ವಾಕ್ಯದ ಪ್ರಕಾರ, ಆತನ ಚಿತ್ತದ ಪ್ರಕಾರ ಪ್ರಾರ್ಥಿಸ್ತಾ ಇದ್ದೇನೆ. Whether I feel or not, I will pray. ಅನ್ಸ್ಲಿ ಅನ್ಸದೇ ಇರ್ಲಿ, ನಾನು ಪ್ರಾರ್ಥಿಸ್ತೇನೆ. I am going to pray. ಪ್ರಾರ್ಥನೆ ಮಾಡ್ತೇನೆ. Why I will pray? ಯಾಕೆ ಪ್ರಾರ್ಥನೆ ಮಾಡ್ತೇನೆ? Because I have a father who answers me speedily. ಯಾಕೆಂದ್ರೆ ನನ್ನ ಪ್ರಾರ್ಥನೆಗಳಿಗೆ ವೇಗವಾಗಿ, ಅತಿ ಬೇಗನೆ ಉತ್ತರ ಕೊಡುವಂತ ತಂದೆ ಇದ್ದಾರೆ. But one thing is needed. ಆದ್ರೆ ಒಂದು ವಿಷಯ ಬೇಕು ನೋಡಿ. Do you want answer speedily? ಅತಿ ಬೇಗನೆ ಉತ್ತರಗಳು ಬರಬೇಕಾ?
one thing is needed. ಒಂದ್ ವಿಷಯ ನೋಡ್ಬೇಕು. He says, when Son of Man comes, shall he find faith on the earth? 8ನೇ ವಾಕ್ಯದಲ್ಲಿ ಹೇಳ್ತಾರೆ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ. So what brings quick answer? ಅತಿ ಬೇಗನೆ ಬರುವಂತ ಉತ್ತರಗಳನ್ನು ಯಾವ ತರ್ತದೆ? Faith. ನಂಬಿಕೆ. Hallelujah. Hallelujah. So whether we feel like praying or not, we will pray. ಪ್ರಾರ್ಥನೆ ಮಾಡುವಂತೆ ಅನ್ಸ್ತದೋ ಅನ್ಸಲ್ವೋ ಪ್ರಾರ್ಥನೆ ಮಾಡೋಣ. It is not because you cry day and night God will answer. ನೀವು ಹಗಲು ರಾತ್ರಿ ನೀವು ಪ್ರಾರ್ಥನೆ ಮಾಡಿ ಅಳುತ್ತಾ ಇರುವ ಕಾರಣ ದೇವರು ಉತ್ತರ ಕೊಡುವಂತದಲ್ಲ. Your faith will bring answer speedily. ಆದ್ರೆ ನಿಮ್ಮ ನಂಬಿಕೆ ಅತಿ ಬೇಗನೆ ವೇಗವಾಗಿ ಉತ್ತರವನ್ನು ತರ್ತದೆ. Hallelujah. Hallelujah. Now turn your Bible to book of Hebrews. ನಿಮ್ಮ ಬೈಬಲ್ಗಳನ್ನು ಇಬ್ರಿಯರ ಪುಸ್ತಕಕ್ಕೆ ತಿರುಗಿಸಿ. 11th chapter. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ verse 6. 6ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. But without faith it is impossible to please him. For he that cometh to God must believe that he is, and that he is a rewarder of them that diligently seek him. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. Hallelujah. So without faith it is impossible to please him. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Say in English, without faith it is impossible to please him. ನನ್ನಿಂದ ಹೇಳಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Then what will please him? ಅಂದ್ರೆ ಯಾವುದು ದೇವರಿಗೆ ಮೆಚ್ಚುತ್ತದೆ? Hello. Without faith it is not possible to please him. ನಂಬಿಕೆ ಇಲ್ಲ ಅಂದ್ರೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Then what will please him? ಅಂದ್ರೆ ದೇವರಿಗೆ ಯಾವುದು ಮೆಚ್ಚಿಸುತ್ತದೆ? You know? Tell loudly. Loudly. Faith. ನಂಬಿಕೆ, Confidence. ಭರವಸೆ. My Father hears my prayer. When I pray according to his word, he will answer. It will come. ಆತನ ವಾಕ್ಯದ ಪ್ರಕಾರ ನಾನು ಪ್ರಾರ್ಥಿಸಿದಾಗ ನನ್ನ ತಂದೆ ನನ್ನ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾರೆ. So when you go to God, you should believe he is God. He is there. He is listening to my prayer, and he is a rewarder of those who diligently seek him. ನೀವು ದೇವರ ಹತ್ರ ಪ್ರಾರ್ಥನೆ ಮಾಡೋದಕ್ಕಾಗಿ ಬಂದಾಗ ನಂಬಬೇಕು, ಆತನು ತಂದೆಯಾಗಿದ್ದಾನೆ, ಆತನು ಪ್ರಾರ್ಥನೆ ಕೊಡುವಂತನಾಗಿದ್ದಾನೆ ಮತ್ತು ಅಲ್ಲಿ ವಾಕ್ಯ ಹೇಳ್ತಿದೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರಿಗೆ ಉತ್ತರ ಕೊಡ್ತಾನೆ. He is a rewarder. ಆತನು ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. Say, my Father is a rewarder. ನನ್ನ ತಂದೆಯು ಬಹುಮಾನವನ್ನು ಕೊಡುವವನಾಗಿದ್ದಾನೆ. Means when I get it in the natural realm, when I get it in my hand, that is a reward for seeking him. ನನ್ನ ಪ್ರಾರ್ಥನೆಗಳಿಗೆ ಉತ್ತರ ನನ್ನ ಕೈಯಲ್ಲಿ ಬಂದಾಗ, ಕಾಣುವಂತ ಲೋಕದಲ್ಲಿ ನಾನು ಕಂಡಾಗ ಅದು ನನ್ನ ಬಹುಮಾನವಾಗಿರ್ತದೆ. See, there are so many promises in the Bible. ನೋಡ್ರಿ, ಬೈಬಲ್ ಅಲ್ಲಿ ಬಹಳ ವಾಗ್ದಾನಗಳಿವೆ. So many things are there. ಬಹಳಷ್ಟು ವಿಷಯಗಳಿವೆ. When God saves a man, he can come from any background. ದೇವರು ಒಬ್ಬ ವ್ಯಕ್ತಿಯನ್ನು ರಕ್ಷಿಸಿದಾಗ ಆ ವ್ಯಕ್ತಿ ಯಾವುದೇ ಹಿನ್ನೆಲೆಯಿಂದ ಬರ್ಬೋದು. He can be a poor man, no problem. ಆತನು ಬಡವನಾಗಿರ್ಬೋದು. But after accepting God, ಆದ್ರೆ ದೇವರನ್ನು ಯೇಸುವನ್ನು ಸ್ವೀಕಾರ ಮಾಡಿದ he ಮೇಲೆ should learn how to pray. ಪ್ರಾರ್ಥನೆ ಹೇಗ್ ಮಾಡ್ಬೇಕು ಅಂತ ಕಲಿಬೇಕು. When he learns pray, he should know what is his will. ದೇವರ ಚಿತ್ತ ಯಾವುದಂತ ತಿಳ್ಕೊಳ್ಬೇಕು. For poor man, poverty is not God's will. ನೋಡ್ರಿ, ಬಡವನಿಗೆ ಬಡತನ ದೇವರ ಚಿತ್ತ ಅಲ್ಲ. When he accepts Jesus, God's will is he should become rich.
ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ್ಮೇಲೆ ಆ ವ್ಯಕ್ತಿಗೆ ದೇವರ ಚಿತ್ತ ಏನು? ಆತನು ಶ್ರೀಮಂತನಾಗಬೇಕು. When he knows the word of God and when he prays, he becomes rich. ದೇವರ ವಾಕ್ಯವನ್ನು ಆತನು ತಿಳ್ಕೊಂಡಾಗ, ಗೊತ್ತು ಮಾಡ್ಕೊಂಡ್ಮೇಲೆ, ಪ್ರಾರ್ಥಿಸಿದ ಮೇಲೆ ಆತನು ಶ್ರೀಮಂತನಾಗ್ತಾನೆ. By faith he becomes rich. ನಂಬಿಕೆಯಿಂದ ಶ್ರೀಮಂತನಾಗ್ತಾನೆ. Because God is rewarding him. ಯಾಕೆಂದ್ರೆ ದೇವರು ಆತನಿಗೆ ಬಹುಮಾನ ಕೊಡ್ತಾ ಇದ್ದಾರೆ. What happens? ಏನಾಗ್ತದೆ? Through his lifestyle, God is glorified. ಆತನ ಜೀವನದಿಂದ ದೇವರಿಗೆ ಮಹಿಮೆ ಆಗ್ತದೆ. When the sick person, when he comes to Jesus, ಒಬ್ಬ ರೋಗಿಯು ಯೇಸುವಿನ ಹತ್ರ ಬಂದಾಗ what is his will? ದೇವರ ಚಿತ್ತ ಆ ವ್ಯಕ್ತಿಗಾಗಿ ಏನಾಗಿದೆ? He should receive healing. ಆತನು ಸ್ವಸ್ಥನಾಗಬೇಕು. Hallelujah. Not only he should receive his healing, he should not fall sick. ಸ್ವಸ್ಥತೆ ಹೊಂದ್ಕೊಳ್ಳೋದು ಅಷ್ಟೇ ಅಲ್ಲದೆ ಆತನು ಮುಂದೆ ಯಾವತ್ತೂ ರೋಗದಲ್ಲಿ ಬೀಳಬಾರ್ದು, ಕಾಯಿಲೆಯಲ್ಲಿ ಬೀಳಬಾರ್ದು. Falling sick is not God's will. ಕಾಯಿಲೆಯಲ್ಲಿ ಬೀಳುವಂತದ್ದು ದೇವರ ಚಿತ್ತ ಅಲ್ಲ. Say in Kannada. ಕನ್ನಡದಿಂದ ಹೇಳ್ರಿ. ಕಾಯಿಲೆಯಲ್ಲಿ ಬೀಳುವಂತದ್ದು ದೇವರ ಚಿತ್ತ ಅಲ್ಲ. So you should pray daily, taking the scriptures for good health. ಪ್ರತಿ ದಿನವೂ ವಾಕ್ಯವನ್ನು ತಗೊಂಡು ಒಳ್ಳೆ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕು. Tell me which is better, falling sick and receiving the miracle is better, or not falling sick is better? ನೀವ್ ಹೇಳ್ರಿ, ಯಾವ್ದು ಉತ್ತಮ? ಕಾಯಿಲೆಯಲ್ಲಿ ಬಿದ್ದು ಆಮೇಲೆ ಪ್ರಾರ್ಥನೆ ಮಾಡಿ ಅದ್ಭುತ ಹೊಂದ್ಕೊಳ್ಳೋದು, ಅಥವಾ ಯಾವತ್ತು ಕಾಯಿಲೆನಲ್ಲೇ ಬೀಳಾದಂಥದ್ದು? Hallelujah. That is God's will. ಅದೇ ದೇವರ ಚಿತ್ತ. There are so many promises. Keep the word of God in your heart and thank God. Pray by faith. Enjoy your good health. Enjoy a sickness-free life. ಬಹಳ ವಾಗ್ದಾನಗಳಿವೆ. ಆ ವಾಗ್ದಾನಗಳನ್ನು ತಗೊಳ್ರಿ, ಹೃದಯದಲ್ಲಿ ಇಡ್ರಿ, ಮತ್ತು ಯಾವತ್ತು ಕಾಯಿಲೆಯಲ್ಲಿ ಬೀಳಲಾರದಂತ ಜೀವನ ಜೀವಿಸ್ರಿ. And not only health and wealth, even family relationship, husband, wife, children. So many promises of God is there. ಮತ್ತು ಆರೋಗ್ಯ ಅಷ್ಟೇ ಅಲ್ಲದೆ ಅಲ್ಲಿ ಅಭಿವೃದ್ಧಿಯ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ, ಮಕ್ಕಳ ಬಗ್ಗೆ ಬಹಳ ವಾಗ್ದಾನಗಳಿವೆ. Take the word of God and thank God and pray. ದೇವರ ವಾಕ್ಯವನ್ನು ತಗೊಳ್ರಿ, ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ. Even for children, God has a big future, good future for them. ಮಕ್ಕಳಿಗಾಗಿ ಕೂಡ ದೇವರ ಚಿತ್ತ ಅವರಿಗಾಗಿ ಒಳ್ಳೆಯ ಭವಿಷ್ಯವಾಗಿದೆ. God has not kept small plan. ದೇವರು ಚಿಕ್ಕ ಚಿಕ್ಕ ಪ್ಲಾನ್ ಇಟ್ಟಿಲ್ಲ. If we plan, how we plan? ನಾವು ಪ್ಲಾನ್ ಹಾಕಿದ್ರೆ ಹೆಂಗ್ ಪ್ಲಾನ್ ಹಾಕ್ತೀವಿ? If we plan for children, what we plan? ನಾವು ಮಕ್ಕಳಿಗಾಗಿ ಪ್ಲಾನ್ ಮಾಡಿದ್ರೆ, ಏನಾದ್ರೂ ಒಂದು ಯೋಚನೆ ಹಾಕಿದ್ರೆ ಏನ್ ಯೋಚನೆ ಹಾಕ್ತೇವೆ, ಏನ್ ಪ್ಲಾನ್ ಮಾಡ್ತೇವೆ? We plan according to our uncle, our auntie, Chikkappa, what they have done, that is good for my children. Like that, my children can become better. ನಮ್ಮ ಮಾಮ ಮಾಮಿ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಹೇಳಿದ ಮಾತು ಪ್ರಕಾರ ನಾವು ನಮ್ಮ ಮಕ್ಕಳ ಸಲುವಾಗಿ ಪ್ಲಾನ್ ಹಾಕ್ತೀವಿ. We make very small plan. ಚಿಕ್ಕ ಪ್ಲಾನ್ ಗಳನ್ನ ಹಾಕ್ತೀವಿ. But God has made a big plan. ಆದ್ರೆ ದೇವರು ದೊಡ್ಡ ಪ್ಲಾನ್ ಇಟ್ಟಿದ್ದಾನೆ. So when we pray according to His will, your children will come up in life. ಆತನ ಚಿತ್ತದ ಪ್ರಕಾರ ಪ್ರಾರ್ಥಿಸಿದಾಗ ನಿಮ್ಮ ಮಕ್ಕಳು ಜೀವನದಲ್ಲಿ ಮೇಲ್ ಬರ್ತಾರೆ. When your children come up in life, God is glorified. ನಿಮ್ಮ ಮಕ್ಕಳು ಜೀವನದಲ್ಲಿ ಮೇಲ್ ಬಂದಾಗ ದೇವರಿಗೆ ಮಹಿಮೆ ಆಗ್ತದೆ. Now very important. ಇವಾಗ ಬಹಳ ಮುಖ್ಯ ಕೇಳ್ರಿ. Whether you feel like praying or not, you should pray. ನಿಮ್ಗೆ ಪ್ರಾರ್ಥನೆ ಮಾಡುವಂತೆ ಅನಿಸ್ತದೋ ಅನ್ಸಲ್ವೋ ಆದ್ರೂ ಪ್ರಾರ್ಥಿಸಬೇಕು. Sometimes our mind will tell, don't want prayer, why prayer? No, whether you should tell your mind, whether I feel or not, I will pray. ಕೆಲವೊಂದ್ಸಲ ಮನಸ್ಸು ಅಂತದೆ ಪ್ರಾರ್ಥನೆ ಆಗ್ಬೇಕು, ಪ್ರಾರ್ಥನೆ ಬೇಡ ಬಿಡು ಅಂತ. ಆದ್ರೂ ಕೂಡ ಪ್ರಾರ್ಥನೆ ಮಾಡಕ್ ಅನಿಸ್ತದೋ ಅನ್ಸಲ್ವೋ ಪ್ರಾರ್ಥಿಸಲೇಬೇಕು. Because prayer is God's idea. ಯಾಕಂದ್ರೆ ಪ್ರಾರ್ಥನೆ ಮಾಡುವಂತದ್ದು ದೇವರ ಆಲೋಚನೆ ಆಗಿದೆ, ದೇವರ ಐಡಿಯಾ ಆಗಿದೆ. It is God's will. ಅದೇ ದೇವರ ಚಿತ್ತವಾಗಿದೆ. When it is a God's will, why should I postpone the prayer? ಅದು ದೇವರ ಚಿತ್ತ ಆಗಿರುವಾಗ ಪ್ರಾರ್ಥನೆ ಮಾಡುವುದನ್ನು ಯಾಕೆ ನಾವು ಮುಂದಕ್ಕೆ ಹಾಕಬೇಕು? This is the confidence we have. ನಮಗೆ ಇಂತಹ ಭರವಸೆ ಇದೆ. When we pray according to His word, He hears us. ಆತನ ವಾಕ್ಯದ ಪ್ರಕಾರ ಪ್ರಾರ್ಥಿಸಿದಾಗ ಆತನು ಕೇಳ್ತಾನೆ. Not only hears us, He sanctions all our desires. ಕೇಳುವಂತದ್ದು ಮಾತ್ರವಲ್ಲದೆ ನಮ್ಮ ಎಲ್ಲ ಆಸೆಗಳನ್ನು ಅನುಗ್ರಹಿಸ್ತಾನೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Yes, no.
one day we should not stop without prayer. ಒಂದು ದಿನ ಕೂಡ ಪ್ರಾರ್ಥನೆ ಮಾಡದೆ ನಿಲ್ಲಿಸಬಾರದು. We should not go by your feelings. ನಿಮ್ಮ ಅನುಭವ ಭಾವನೆಗಳ ಪ್ರಕಾರ We ಹೋಗಬಾರದು. should not faint. We should not get discouraged and stop the prayer. ಬೇಸರಗೊಂಡು ನಿರಾಶೆಯಲ್ಲಿ ಹೋಗ್ಬಿಟ್ಟು ಅದಕ್ಕಾಗಿ ನನ್ಗೆ ಆಗಲ್ಲ ಅಂತ ಪ್ರಾರ್ಥನೆ ಮಾಡೋದು ನಿಲ್ಲಿಸಬಾರದು. Yesterday, this one more person called me and said, my mother's lung stopped functioning. ಇನ್ನೊಬ್ರು ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಏನಂದ್ರೆ ನನ್ನ ತಾಯಿಯ ಲಂಗ್ಗಳು ಅದು ಕಾರ್ಯ ಮಾಡೋದು ನಿಲ್ಲಿಸಿದ್ದಾವೆ. Doctors gave hope. ಡಾಕ್ಟರ್ ಹೇಳಿದ್ದಾರೆ ಏನು ಮಾಡಕ್ಕಾಗಲ್ಲ. I said no problem. ನಾನು ಹೇಳಿದೆ ಪರವಾಗಿಲ್ಲ. Doctors gave hope. ಡಾಕ್ಟರ್ ನಿರೀಕ್ಷೆ ಬಿಟ್ಟಿದ್ದಾರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. I said Bible gives you hope. ಆದ್ರೆ ಬೈಬಲ್ ನಿಮಗೆ ನಿರೀಕ್ಷೆ ಕೊಡ್ತದೆ. Hallelujah. Hallelujah. Understand whatever medicine says is fine. ಏನೆಲ್ಲ ಡಾಕ್ಟರ್ ಹೇಳ್ತಾರೋ ಮಾತ್ರೆಗಳ ಪ್ರಕಾರ ಇದೆಯೋ ಅದೆಲ್ಲ ಪರವಾಗಿಲ್ಲ. But this is truth. That is not truth. ಇದು ಸತ್ಯ, ಅದು ಸತ್ಯ ಅಲ್ಲ. This can produce miracles. ಇದು ಅದ್ಭುತಗಳನ್ನು ಮಾಡಬಹುದು. Doctors cannot produce miracles. ಡಾಕ್ಟರ್ಸ್ ಗಳು ಅದ್ಭುತ ಮಾಡಕ್ಕಾಗಲ್ಲ. I said you sit next to her and tell the Bible. ನಾನು ಹೇಳಿದೆ ಅವ್ರ ಹತ್ರ ಕುಂತು ನೀನ್ ಬೈಬಲ್ ಅನ್ನು ಘೋಷಿಸು. You say you will not die. You will live and declare the works of the Lord. ಅವ್ರ ಹತ್ರ ಕುಂತು ಘೋಷಿಸು, ನೀನು ಸಾಯುವುದಿಲ್ಲ, ನೀನು ಜೀವಿಸ್ತೀಯ, ದೇವರ ಕಾರ್ಯಗಳನ್ನು My ಘೋಷಿಸ್ತೀಯ. God will satisfy with long life. ನನ್ನ ದೇವರು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸ್ತಾರೆ. You will live more than 120 years. 120 ವರ್ಷಕ್ಕಿಂತ ಜಾಸ್ತಿ ಜೀವಿಸ್ತೀಯ. I said tell with your mouth. ನಾನು ಹೇಳಿದೆ ಬಾಯಿ ತೆರೆದು ಹೇಳು. Make her to tell with the mouth. ಅವಳಿಗೆ ಬಾಯಿ ತೆರೆದು ಹೇಳುವಂತೆ ಮಾಡು. 2 days over now. ಇವಾಗ 2 ದಿನ ಆಗಿದೆ. They said now she is feeling better. She is confessing God's word. ಇವಾಗ ಹೇಳ್ತಾ ಇದ್ದಾರೆ ಅವಳಿಗೆ ಆರಾಮ ಅನಿಸ್ತಾ ಇದೆ, ಅವಳು ವಾಕ್ಯಗಳನ್ನ ಅರಿಕೆ ಮಾಡ್ತಾ She is ಇದ್ದಾಳೆ. now without ventilator. ಇವಾಗ ವೆಂಟಿಲೇಟರ್ ತೆಗೆದಿದ್ದಾರೆ. I said you will continue. Make her to keep on telling it. ನಾನು ಹೇಳಿದೆ ಅವಳು ವಾಕ್ಯವನ್ನು ಹೇಳ್ತಾನೆ ಇರುವಂತೆ ಮಾಡು. I'll tell you, getting discouraged and giving up, anybody can do it. You don't need God for it. ನೋಡ್ರಿ, ಏನು ಆಗ್ತಾ ಇಲ್ಲ ಅಂತ ನಿರಾಶೆ ಪಟ್ಟು ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಡೋದು, ಎಲ್ಲಾ ಬಿಟ್ಬಿಡೋದು ಯಾವುದೇ ಮನುಷ್ಯ ಮಾಡಬಹುದು. ಅದಕ್ಕೆ ದೇವ್ರ ಅವಶ್ಯಕತೆ ಇಲ್ಲ, ದೇವ್ರ ಬೇಕಾಗಿಲ್ಲ. You are a God's child. ಆದ್ರೆ ನೀವು ದೇವರ ಮಕ್ಕಳಾಗಿದ್ದೀರಿ. God is your father. ದೇವರು ನಿಮ್ಮ ತಂದೆ ಆಗಿದ್ದಾರೆ. When everything goes against you, still you will pray because you have a faith. You have a God's word in you. ಎಲ್ಲವೂ ಉಲ್ಟಾ ಆದ್ರೂ ಕೂಡ, ಎಲ್ಲ ನಿಮ್ ವಿರುದ್ಧವಾಗಿ ಆದ್ರೂ ಕೂಡ ನೀವಿನ್ನೂ ಪ್ರಾರ್ಥನೆ ಮಾಡ್ತೀರಿ. ಯಾಕಂದ್ರೆ ನಿಮ್ಮಲ್ಲಿ ದೇವರ ನಂಬಿಕೆ ಇದೆ. And God is your rewarder. ಮತ್ತು ದೇವರು ನಿಮಗೆ ಬಹುಮಾನವನ್ನು ಕೊಡುವ. Amen. Say God is my rewarder. My father is my rewarder. ನಾನು ಹೇಳಿ ದೇವರು ನನಗೆ ಬಹುಮಾನ ಕೊಡುವಾತನು. ನನ್ನ ತಂದೆಯು ನನಗೆ ಬಹುಮಾನ ಕೊಡುವಾತನು. I'll tell you, this gives me a real thrill, for prayer. ನೋಡ್ರಿ, ನನ್ನ ಅಂತೇನೆ ಇದೇ ನಂಗೆ ಬಹಳ ಒಂದು ಆಸಕ್ತಿ ಕೊಡ್ತದೆ ಪ್ರಾರ್ಥನೆ ಮಾಡುವಂತೆ. Any challenge, no problem, I will pray. ಯಾವುದೇ ಸವಾಲಿರಲಿ ಪರವಾಗಿಲ್ಲ, ನಾನು ಪ್ರಾರ್ಥಿಸ್ತೇನೆ. I have the word in my heart. ನನ್ನ ಹೃದಯದಲ್ಲಿ ವಾಕ್ಯ ಇದೆ. My father is my rewarder. ನನ್ನ ತಂದೆ ನನಗೆ ಬಹುಮಾನ ಕೊಡುವಾತನು. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. I don't know what is that one need of yours. You are praying for a long time and you got fainted. You stopped praying. ನನ್ಗೆ ಗೊತ್ತಿಲ್ಲ ನೀವು ಯಾವ ಒಂದು ವಿಷಯಕ್ಕಾಗಿ ಬಹಳ ಸಮಯದಿಂದ ಪ್ರಾರ್ಥನೆ ಮಾಡ್ತಾ ಬಂದಿದ್ದೀರಿ, ಆದ್ರೆ ನಿಲ್ಲಿಸಿದ್ದೀರಿ. ಬೇಸರಗೊಂಡು ಬೇಜಾರುಗೊಂಡು ನಿಲ್ಲಿಸಿದ್ದೀರಿ. Don't stop it. ನಿಲ್ಲಿಸಬೇಡಿ. Your prayer will be answered. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತದೆ. Answer will come speedily. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ವೇಗದಿಂದ, ಅತಿ ಬೇಗನೆ ಬರ್ತದೆ. Speedily it will come. ಅತಿ ಬೇಗನೆ ಬರ್ತದೆ. This is the confidence you need. ನಿಮ್ಗೆ ಇಂತಹ ಭರವಸೆ ಬೇಕು. I pray according to His word. He hears my prayer. He answers my prayer. ಆತನ ವಾಕ್ಯದ ಪ್ರಕಾರ ನಾನು ಪ್ರಾರ್ಥಿಸ್ತೇನೆ, ಆತನ ಪ್ರಾರ್ಥನೆ ಕೇಳ್ತಾನೆ, ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Hallelujah. 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 Father, we thank you. In the name of Jesus we pray. ಅಪ್ಪ ಪಿತಾ, ಯೇಸುವಿನ ಹೆಸರಲ್ಲಿ ನಿಮಗೆ ವಂದನೆ ಸಲ್ಲಿಸ್ತೇವೆ. Open their eyes of understanding. ಅವರ ತಿಳುವಳಿಕೆಯ ಕಣ್ಣುಗಳಂತೆ We will not faint. We will pray. We will continue to pray. ನಾವು ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆ ಮಾಡುವುದನ್ನು ಮುಂದುವರಿಸ್ತೇವೆ. Even if there is no hope, we will still pray. ಅಲ್ಲಿ ನಿರೀಕ್ಷೆ ಇಲ್ಲದಿದ್ರೂ ಕೂಡ ನಾವು ಇನ್ನೂ ಪ್ರಾರ್ಥಿಸ್ತೇವೆ. Because God is our Father. ಯಾಕೆಂದ್ರೆ ದೇವರು ನಮ್ಮ ತಂದೆ ಆಗಿದ್ದಾನೆ. He will answer our prayer speedily.
ನಮ್ಮ ಪ್ರಾರ್ಥನೆಗಳಿಗೆ ವೇಗವಾಗಿ ಉತ್ತರ ಕೊಡ್ತಾನೆ. Answers will come sooner. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ಅತಿ ಬೇಗನೆ For ಬರ್ತದೆ. sick people, healing will come sooner. ರೋಗಿಗಳಿಗೆ ಆರೋಗ್ಯವು ಸ್ವಸ್ಥತೆಯು ಅತಿ ಬೇಗನೆ ಬರ್ತದೆ. Oh, we thank you, Father. ವಂದನೆ ಅಪ್ಪ. You are our rewarder. ನೀನು ನಮಗೆ ಬಹುಮಾನ You ಕೊಡುವ. are not a man to tell lies. ಸುಳ್ಳಾಡುವುದಕ್ಕಾಗಿ ನೀನು ಮನುಷ್ಯನಲ್ಲ. Your word is true. ನಿನ್ನ ವಾಕ್ಯವು ಸತ್ಯವಾಗಿದೆ. Your word will work. ನಿನ್ನ ವಾಕ್ಯ ಕಾರ್ಯ ಮಾಡ್ತದೆ. In Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Amen. Amen. Let your eyes be closed. ನಿಮ್ಮ ಕಣ್ಣು